ಇವತ್ತಿಂದ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಈ ಚಾಪ್ಟರಲ್ಲಿ ನಾವು ಡೀಟೇಲ್ಡ್ ಆಗಿ ಫ್ಲವರಿಂಗ್ ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ರೂಟ್ ಆಗಿರ್ಬೋದು, ಲೀಫ್ ಹಾಗೆ ಸ್ಟೆಮ್, ಫ್ಲವರ್ ಮಾಡಿಫಿಕೇಷನ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀವಿ. ಇವತ್ತಿನ ಕ್ಲಾಸಲ್ಲಿ ರೂಟ್ ಮಾಡಿಫಿಕೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಅದಕ್ಕಿಂತ ಮುಂಚೆ ಮಾರ್ಫಾಲಜಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಪ್ಲ್ಯಾಂಟ್ನ ಕನ್ಸಿಡರ್ ಮಾಡಿದ್ರೆ ಅದರದ್ದು ಎಕ್ಸ್ಟರ್ನಲ್ ಫೀಚರ್ಸ್ ಹಾಗೆ ಇಂಟರ್ನಲ್ ಸ್ಟ್ರಕ್ಚರ್ ಬಗ್ಗೆ ಸ್ಟಡಿ ಮಾಡೋದನ್ನು ನಾವು ಮಾರ್ಫಾಲಜಿ ಅಂತ ಹೇಳಿ ಕರಿತೀವಿ. ಎಕ್ಸ್ಟರ್ನಲ್ ಫೀಚರ್ ಅಂತ ಹೇಳಿದರೆ ಪ್ಲ್ಯಾಂಟ್ ಯಾವ ಸೈಜ್ ಇದೆ, ಹಾಗೆ ಅದ್ರ ಶೇಪ್ ಹೇಗಿದೆ, ಕಲರ್ ಯಾವುದು, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋದನ್ನು ನಾವು ಎಕ್ಸ್ಟರ್ನಲ್ ಫೀಚರ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಹೇಳಿದರೆ ಅರೇಂಜ್ಮೆಂಟ್ ಆಫ್ ಪಾರ್ಟ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಪ್ಲ್ಯಾಂಟ್ ಒಳಗಡೆ ಟಿಶ್ಯೂಸ್ ಯಾವ ರೀತಿಯಾಗಿ ಅರೇಂಜ್ ಆಗಿದೆ, ವ್ಯಾಸ್ಕ್ಯುಲರ್ ಟಿಶ್ಯೂ, ಝೈಲಮ್ ಮತ್ತು ಫ್ಲೋಯಮ್ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡೋದನ್ನು ನಾವು ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಒಂದು ಸೀಡ್ನ ತಗೊಂಡು ಅದನ್ನು ಭೂಮಿ ಒಳಗಡೆ ಹಾಕ್ತೀರಾ ಅಂತ ಅಂದ್ಕೊಳ್ಳಿ. ಆವಾಗ ಫಸ್ಟು ಮೇಯ್ನಾಗಿ 2 ಪಾರ್ಟ್ಸ್ ಎಮರ್ಜ್ ಆಗುತ್ತೆ. ಒಂದನ್ನು ನಾವು ರ್ಯಾಡಿಕಲ್ ಅಂತ ಹೇಳಿ ಕರಿತೀವಿ, ಹಾಗೆ ಇನ್ನೊಂದನ್ನು ಪ್ಲಮ್ಯೂಲ್ ಅಂತ ಹೇಳಿ ಕರಿತೀವಿ. ರ್ಯಾಡಿಕಲ್ ನೆಕ್ಸ್ಟು ರೂಟ್ ಆಗಿ ಡೆವಲಪ್ ಆಗುತ್ತೆ, ಪ್ಲಮ್ಯೂಲ್ ನೆಕ್ಸ್ಟು ಸ್ಟೆಮ್ ಅಥವಾ ಶೂಟ್ ಆಗಿ ಡೆವಲಪ್ ಆಗುತ್ತೆ. ಟೈಪ್ಸ್ ಆಫ್ ರೂಟ್ಸ್ನ ನೋಡೋದಾದರೆ ಮೇಯ್ನಾಗಿ ರೂಟನ್ನು 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಟ್ಯಾಪ್ ರೂಟ್, ಫೈಬ್ರಸ್ ರೂಟ್ ಹಾಗೆ ಅಡ್ವಾಂಟೇಷಿಯಸ್ ರೂಟ್. ಟ್ಯಾಪ್ ರೂಟ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಪ್ರೈಮರಿ ರೂಟ್ ಇರುತ್ತೆ ಅಥವಾ ಈ ಥರ ಮೇನ್ ರೂಟ್ ಇರುತ್ತೆ. ನೆಕ್ಸ್ಟು ಈ ಪ್ರೈಮರಿ ರೂಟಿಗೆ ಏನಾಗ್ತಾ ಹೋಗುತ್ತೆ ಅಂದರೆ ಲ್ಯಾಟರಲ್ ರೂಟ್ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಲ್ಯಾಟರಲ್ ರೂಟ್ಸ್ನ ನಾವು ಸೆಕೆಂಡರಿ ರೂಟ್ ಹಾಗೆ ಟರ್ಷರಿ ರೂಟ್ಸ್ ಅಂತ ಹೇಳಿ ಕರಿತೀವಿ. ಟ್ಯಾಪ್ ರೂಟ್ ಹೇಗಿರುತ್ತೆ ಅನ್ನೋದನ್ನು ನೀವು ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಒಂದು ಮೇನ್ ರೂಟ್ ಇದೆ ಈ ಥರ. ಆ ಮೇನ್ ರೂಟಿಗೆ ಏನಾಗಿದೆ ಅಂದರೆ ಸೆಕೆಂಡರಿ ಹಾಗೆ ಟರ್ಷರಿ ರೂಟ್ಸು ಅರೈಸ್ ಆಗಿದೆ. ನೋಡಿ, ಮೇನ್ ರೂಟಿಂದ ಈ ಥರ ಸೆಕೆಂಡರಿ ಹಾಗೆ ಟರ್ಷರಿ ರೂಟ್ಸು ಅರೈಸ್ ಆಗಿದೆ. ಈ ರೀತಿ ಇರೋ ರೂಟನ್ನು ನಾವು ಟ್ಯಾಪ್ ರೂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಫೈಬ್ರಸ್ ರೂಟ್. ಫೈಬ್ರಸ್ ರೂಟಲ್ಲಿ ಏನಾಗುತ್ತೆ ಅಂದರೆ ಪ್ರೈಮರಿ ರೂಟ್ ಎಮರ್ಜ್ ಆಗುತ್ತೆ, ಬಟ್ ಆದರೆ ಇದು ಶಾರ್ಟ್ ಲೀವ್ಡ್. ಈಗ ಈ ರೀತಿಯಾಗಿ ಒಂದು ಪ್ಲ್ಯಾಂಟ್ ಇದೆ ಅಂದರೆ ಪ್ರೈಮರಿ ರೂಟ್ ಏನಾಗುತ್ತೆ ಅಂದರೆ ಲಾರ್ಜ್ ನಂಬರ್ ಆಫ್ ರೂಟ್ಸ್ ಬೇರೆ ರೂಟ್ಗಳಿಂದ ರೀಪ್ಲೇಸ್ ಆಗಿಬಿಡುತ್ತೆ. ಈ ಪ್ಲ್ಯಾಂಟ್ದು ಬೇಸ್ ಏನಿರುತ್ತೆ ಆ ಬೇಸಿಂದ ಈ ರೀತಿಯಾಗಿ ನಂಬರ್ ಆಫ್ ರೂಟ್ಸ್ಗಳು ಅರೈಸ್ ಆಗುತ್ತೆ. ಅದನ್ನು ನಾವು ಫೈಬ್ರಸ್ ರೂಟ್ ಅಂತ ಹೇಳಿ ಕರಿತೀವಿ. ಈ ಪಿಕ್ಚರಲ್ಲಿ ನೀವು ಫೈಬ್ರಸ್ ರೂಟನ್ನು ಅಬ್ಸರ್ವ್ ಮಾಡ್ಬೋದು. ಪ್ಲ್ಯಾಂಟಿಂದು ಸ್ಟೆಮ್ ಏನಿರುತ್ತೆ ಆ ಸ್ಟೆಮ್ನ ಬೇಸಿಂದ ಈ ರೀತಿಯಾಗಿ ಲಾರ್ಜ್ ನಂಬರ್ ಆಫ್ ರೂಟ್ಸ್ ಅರೈಸ್ ಆಗುತ್ತೆ. ನೆಕ್ಸ್ಟು ಅಡ್ವಾಂಟೇಷಿಯಸ್ ರೂಟ್. ಸೊ ನಾವು ಇವಾಗಲೇ ಸ್ಟಡಿ ಮಾಡಿದ ಹಾಗೆ ನೀವು ಒಂದು ಸೀಡನ್ನು ಭೂಮಿ ಒಳಗಡೆ ಹಾಕಿದ್ರೆ ಅದರಿಂದ ರ್ಯಾಡಿಕಲ್ ಹಾಗೆ ಪ್ಲಮ್ಯೂಲು ಎಮರ್ಜ್ ಆಗುತ್ತೆ. ರ್ಯಾಡಿಕಲ್ ಏನಾಗುತ್ತೆ, ರೂಟ್ ಆಗಿ ಡೆವಲಪ್ ಆಗುತ್ತೆ. ಆದರೆ ಇನ್ ಕೇಸ್ ಆಫ್ ಅಡ್ವಾಂಟೇಷಿಯಸ್ ರೂಟಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ಲ್ಯಾಂಟ್ನ ಕನ್ಸಿಡರ್ ಮಾಡಿದ್ರೆ ಅದರದ್ದು ರ್ಯಾಡಿಕಲ್ ಪಾರ್ಟ್ನ ಬಿಟ್ಟು ಬೇರೆ ಪ್ಲ್ಯಾಂಟ್ ಪಾರ್ಟ್ಸ್ಗಳಿಂದ ರೂಟ್ ಡೆವಲಪ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀತಿಯಾದ ರೂಟ್ನ ನಾವು ಅಡ್ವಾಂಟೇಷಿಯಸ್ ರೂಟ್ಸ್ ಅಂತ ಹೇಳಿ ಕರಿತೀವಿ. ಅಡ್ವಾಂಟೇಷಿಯಸ್ ರೂಟ್ ಅಂದರೆ ತುಂಬ ಸಿಂಪಲ್. ರ್ಯಾಡಿಕಲ್ನ ಬಿಟ್ಟು ಪ್ಲ್ಯಾಂಟಿನ ಯಾವುದೇ ಬೇರೆ ಪಾರ್ಟ್ಸ್ಗಳಿಂದ ರೂಟ್ ಡೆವಲಪ್ ಆದರೆ ಅದನ್ನು ನಾವು ಅಡ್ವಾಂಟೇಷಿಯಸ್ ರೂಟ್ ಅಂತ ಹೇಳಿ ಕರಿತೀವಿ. ಈ ಅಡ್ವಾಂಟೇಷಿಯಸ್ ರೂಟ್ಗಳನ್ನು ನೀವು ಮೇಸ್ ಆಗಿರ್ಬೋದು, ರೈಸ್, ಬ್ಯಾನಿಯನ್ ಟ್ರೀ ಈ ರೀತಿಯಾದ ಪ್ಲ್ಯಾಂಟ್ಗಳಲ್ಲೆಲ್ಲ ನೋಡ್ಬೋದು. ಇಲ್ಲಿ ತನಕ ಡಿಫ್ರೆಂಟ್ ಟೈಪ್ ಆಫ್ ರೂಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ರೂಟ್ಸ್ದು ಫಂಕ್ಷನ್ಸ್ಗಳು ಏನೇನು ಅಂತ ತಿಳ್ಕೊತಾ ಹೋಗೋಣ. ಫಸ್ಟ್ ಫಂಕ್ಷನ್ ಬಂದು ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ರೂಟ್ದು ಮೇನ್ ಫಂಕ್ಷನ್ ಏನು ಅಂದರೆ ಸಾಯಿಲ್ ಅಂದರೆ ಮಣ್ಣಿರುತ್ತೆ ಅಲ್ವಾ, ಅದರಿಂದ ವಾಟರ್ ಆಗಿರ್ಬೋದು, ಮಿನರಲ್ಸ್ ಅದನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳೋದು ರೂಟಿಂದು ಮೇನ್ ಫಂಕ್ಷನ್. ನೆಕ್ಸ್ಟು ಆ್ಯಂಕರೇಜ್ ಆಫ್ ಪ್ಲ್ಯಾಂಟ್ ಪಾರ್ಟ್ಸ್. ಈಗ ನೀವು ಟ್ರೀಸ್ ಆಗಲಿ ಪ್ಲ್ಯಾಂಟ್ಸ್ಗಳಾಗಲಿ ಅಬ್ಸರ್ವ್ ಮಾಡ್ಬೋದು. ಕಂಪ್ಲೀಟ್ ಪ್ಲ್ಯಾಂಟ್ ಬಾಡಿನ ರೂಟ್ ಏನು ಮಾಡಿರುತ್ತೆ ಅಂದರೆ ಹೋಲ್ಡ್ ಮಾಡಿರುತ್ತೆ, ಅಂದರೆ ಹಿಡ್ದು ಇಟ್ಕೊಂಡಿರುತ್ತೆ. ಕೆಲವು ಮರಗಳದ್ದು ಬೇರು ಅಥವಾ ರೂಟ್ ತುಂಬ ಡೀಪಾಗಿ ಆಳವಾಗಿರುತ್ತೆ, ಅಂದರೆ ಅಷ್ಟು ದೊಡ್ಡ ದೊಡ್ಡ ಮರಗಳನ್ನೆಲ್ಲ ರೂಟ್ ಏನು ಮಾಡಿರುತ್ತೆ ಅಂದರೆ ಹಿಡಿದಿಟ್ಕೊಂಡಿರುತ್ತೆ. ಸೊ ಆ್ಯಂಕರೇಜ್ ಅಂತ ಹೇಳಿದ್ರೆ ಹೋಲ್ಡಿಂಗ್ ಅಂತ. ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ಟ್ರೀನ ಹೋಲ್ಡ್ ಮಾಡೋ ಅಂಥ ಕೆಲಸ ರೂಟ್
ಪರ್ಫಾರ್ಮ್ ಮಾಡುತ್ತೆ. ನೆಕ್ಸ್ಟು ಸ್ಟೋರೇಜ್ ಆಫ್ ರಿಸರ್ವ್ ಫುಡ್ ಮೆಟೀರಿಯಲ್ಸ್. ಕೆಲವು ರೂಟ್ಸ್ಗಳೇನು ಮಾಡುತ್ತೆ ಅಂದರೆ ಫುಡ್ ಮೆಟೀರಿಯಲ್ಸ್ಗಳನ್ನು ಸ್ಟೋರ್ ಮಾಡಿಟ್ಕೊಳ್ಳೋ ಅಂಥ ಫಂಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಸಿಂಥಸಿಸ್ ಆಫ್ ಸಮ್ ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಹಾಗೆ ಇನ್ನು ಕೆಲವು ಪ್ಲ್ಯಾಂಟ್ನ ರೂಟ್ಸ್ಗಳು ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ನ ಸಿಂಥಸಿಸ್ ಮಾಡುತ್ತೆ ಅಥವಾ ಪ್ರೊಡ್ಯೂಸ್ ಮಾಡುತ್ತೆ. ಪ್ಲ್ಯಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಪ್ಲ್ಯಾಂಟ್ ಹಾರ್ಮೋನ್ಸ್ ಅಂತ. ಪ್ಲ್ಯಾಂಟ್ ಹಾರ್ಮೋನ್ಸ್ನ ಸಿಂಥಸೈಸ್ ಮಾಡೋವಂಥ ಕೆಲಸ ಕೂಡ ಕೆಲವೊಂದು ರೂಟು ಪರ್ಫಾರ್ಮ್ ಮಾಡುತ್ತೆ. ನೆಕ್ಸ್ಟು ರೀಜನ್ಸ್ ಆಫ್ ರೂಟ್. ಅಂದರೆ ಒಂದು ರೂಟನ್ನು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಯಾವ್ಯಾವ ರೀಜನ್ಸ್ಗಳು ಪ್ರೆಸೆಂಟ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ರೂಟ್ ಕ್ಯಾಪ್, ರೂಟ್ ಹೇರ್ಸ್, ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ, ರೀಜನ್ ಆಫ್ ಇಲಾಂಗೇಷನ್, ರೀಜನ್ ಆಫ್ ಮೆಚುರೇಷನ್. ಇಷ್ಟು ರೀಜನ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಈಗ ಒಂದೊಂದೇ ರೀಜನ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ರೂಟ್ ಕ್ಯಾಪ್. ರೂಟ್ ಕ್ಯಾಪ್ ಎಲ್ಲಿರುತ್ತೆ ಅಂತ ನೋಡೋದಾದರೆ ರೂಟಿಂದು ತುದಿ ಅಥವಾ ಎಂಡ್ ಪೋರ್ಷನ್, ಫುಲ್ ಕೆಳಗಡೆ ಪೋರ್ಷನ್ ಇರುತ್ತೆ ಅಲ್ವಾ, ಎಂಡಿಂಗ್ ಪೋರ್ಷನ್, ಅಲ್ಲಿ ರೂಟ್ ಕ್ಯಾಪ್ ಪ್ರೆಸೆಂಟ್ ಇರುತ್ತೆ. ಕೆಲವೊಂದು ಪ್ಲಾಂಟ್ಸ್ಗಳಲ್ಲಿ ರೂಟ್ ಕ್ಯಾಪ್ ಆಬ್ಸೆಂಟ್ ಇರುತ್ತೆ. ಅದು ಯಾವ್ಯಾವ ಪ್ಲಾಂಟ್ಸ್ ಅಂತ ನೋಡೋದಾದರೆ ಎಪಿಫೈಟ್ಸ್, ಪ್ಯಾರಾಸೈಟ್ಸ್, ಹೈಡ್ರೋಫೈಟ್ಸ್ ಹಾಗೆ ಮೈಕೋರೈಸಲ್ ರೂಟ್ಸ್. ನೆಕ್ಸ್ಟು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಈ ಪಿಕ್ಚರಲ್ಲಿ ನೀವು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿನ ಅಬ್ಸರ್ವ್ ಮಾಡ್ಬೋದು. ರೂಟ್ ಕ್ಯಾಪ್ ಏನಿದೆ ಆ ರೂಟ್ ಕ್ಯಾಪಿಂದ ಮೇಲ್ಗಡೆ ಬರೋ ಅಂಥ ರೀಜನ್ನೇ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಈ ರೀಜನ್ನಲ್ಲಿ ಬರುತ್ತೆ. ಸೊ ರೂಟ್ ಕ್ಯಾಪಿಂದ ಮೇಲ್ಗಡೆ ಪ್ರೆಸೆಂಟ್ ಇರುತ್ತೆ. ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ರೀಜನ್ನಲ್ಲಿ ಇರೋವಂಥ ಸೆಲ್ಸ್ಗಳು ತುಂಬ ಸ್ಮಾಲ್ ಆಗಿರುತ್ತೆ. ಅಂದರೆ ಆ ಸೆಲ್ಸ್ನ ಸೈಜ್ ತುಂಬ ಸಣ್ಣ ಇರುತ್ತೆ. ಸ್ಮಾಲ್ ಸೈಜ್ಡ್ ಸೆಲ್ಸು ಪ್ರೆಸೆಂಟ್ ಇರುತ್ತೆ. ಹಾಗೆ ಆ ಸೆಲ್ಸ್ದು ವಾಲ್ ಏನಿರುತ್ತೆ, ಸೆಲ್ ವಾಲ್ ಅಂತ ಹೇಳ್ತೀವಿ ಅಲ್ವಾ, ಅದು ತಿನ್ನಾಗಿರುತ್ತೆ. ಅಂದರೆ ತುಂಬ ತೆಳು ಇರುತ್ತೆ. ಹಾಗೆ ಆ ಸೆಲ್ನ ಒಳಗಡೆ ಡೆನ್ಸ್ ಪ್ರೋಟೋಪ್ಲಾಸಮ್ ಇರುತ್ತೆ. ಅಂದರೆ ತಿಕ್ಕಾಗಿ ಇರೋವಂಥ ಚೆನ್ನಾಗಿ ಪ್ರೋಟೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೆ. ಪ್ರೋಟೋಪ್ಲಾಸಮ್ ಅಂದರೆ ಸೈಟೋಪ್ಲಾಸಮ್ ಮತ್ತು ನ್ಯೂಕ್ಲಿಯಸ್, ಇದೆರಡನ್ನೂ ಸೇರಿಸಿ ನಾವು ಪ್ರೋಟೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಹಾಗೆ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ರೀಜನಲ್ಲಿ ಇರೋವಂಥ ಸೆಲ್ಸ್ಗಳು ರಿಪೀಟೆಡ್ ಆಗಿ, ಅಂದರೆ ತುಂಬ ಫಾಸ್ಟಾಗಿ ರಿಪೀಟೆಡ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ರೂಟ್ ಗ್ರೋ ಆಗಬೇಕು ಅಲ್ವಾ, ಸೊ ರೂಟ್ ಗ್ರೋ ಆಗಬೇಕು ಅಂದರೆ ಸೆಲ್ಸ್ ಡಿವೈಡ್ ಆಗಬೇಕು. ಆದ್ದರಿಂದ ಈ ರೀಜನಲ್ಲಿ ಇರೋವಂಥ ಸೆಲ್ಸು ರಿಪೀಟೆಡ್ ಆಗಿ ಡಿವೈಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ರೀಜನ್ ಆಫ್ ಇಲಾಂಗೇಷನ್. ಇದನ್ನು ನೀವು ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಮೇಲ್ಗಡೆ ರೀಜನ್ ಆಫ್ ಇಲಾಂಗೇಷನ್ ಪ್ರೆಸೆಂಟ್ ಇರುತ್ತೆ. ರೀಜನ್ ಆಫ್ ಇಲಾಂಗೇಷನಲ್ಲಿ ಸೆಲ್ಸ್ ಏನಾಗುತ್ತೆ ಅಂದರೆ ರ್ಯಾಪಿಡ್ ಇಲಾಂಗೇಷನ್, ಅಂದರೆ ಫಾಸ್ಟಾಗಿ ಇಲಾಂಗೇಟ್ ಆಗ್ತಾ ಹೋಗುತ್ತೆ. ಇಲಾಂಗೇಟ್ ಅಂದರೆ ಸೆಲ್ ಈ ರೀತಿ ಇದೆ ಅಂದರೆ ಅದು ಈ ರೀತಿ ಇಲಾಂಗೇಟ್ ಅಂದರೆ ಈ ರೀತಿ ಆಗುತ್ತೆ. ಹಾಗೆ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಎನ್ಲಾರ್ಜ್ ಅಂದರೆ ದೊಡ್ಡದಾಗೋದು, ಸೈಜು ಇನ್ಕ್ರೀಸ್ ಆಗೋದು. ಯಾವಾಗ ಸೆಲ್ಸ್ ಇಲಾಂಗೇಟ್ ಹಾಗೆ ಎನ್ಲಾರ್ಜ್ ಆಗ್ತಾ ಬರುತ್ತೆ ಆವಾಗ ರೂಟ್ ಲೆಂತ್ ಕೂಡ ಗ್ರೋ ಆಗುತ್ತೆ. ನೆಕ್ಸ್ಟು ರೀಜನ್ ಆಫ್ ಮೆಚುರೇಷನ್ ಅಥವಾ ಡಿಫ್ರೆನ್ಸಿಯೇಷನ್. ರೀಜನ್ ಆಫ್ ಇಲಾಂಗೇಷನ್ ಮೇಲ್ಗಡೆ ರೀಜನ್ ಆಫ್ ಮೆಚುರೇಷನ್ ಬರುತ್ತೆ. ರೀಜನ್ ಆಫ್ ಮೆಚೂರೇಷನಲ್ಲಿ ಏನಾಗುತ್ತೆ ಅಂದರೆ ಸೆಲ್ಸ್ಗಳು ಪ್ಯಾರನ್ಕೈಮಾ ಸೆಲ್ಸ್ ಆಗಿ ಮೆಚೂರ್ ಆಗುತ್ತೆ ಅಥವಾ ಝೈಲಮ್ ಫ್ಲೋಯಮ್ ಆಗಿ ಮೆಚೂರ್ ಆಗುತ್ತೆ. ಮೇಯ್ನ್ ಆಗಿ ರೀಜನ್ ಆಫ್ ಡಿಫ್ರೆನ್ಸಿಯೇಷನ್ ಅಥವಾ ಮೆಚುರೇಷನಲ್ಲಿ ಸೆಲ್ಸ್ ಡಿಫ್ರೆಂಟ್ ಟಿಶ್ಯೂ ಆಗಿ ಅಥವಾ ಝೈಲಮ್ ಫ್ಲೋಯಮ್ ಆಗಿ ಡಿಫ್ರೆನ್ಶಿಯೇಟ್ ಆಗುತ್ತೆ. ನೆಕ್ಸ್ಟು ರೂಟ್ ಹೇರ್ಸ್. ಅದನ್ನು ನೀವು ಈ ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ರೂಟ್ ಹೇರ್ಸ್ಗಳು ರೂಟ್ನ ಮೇಲೆ ಪ್ರೆಸೆಂಟ್ ಇರುತ್ತೆ. ರೂಟ್ ಹೇರ್ಸ್ದು ಮೇನ್ ಫಂಕ್ಷನ್ ಏನು ಅಂದರೆ ವಾಟರ್ ಆಗಿರ್ಬೋದು ಹಾಗೆ ಮಿನರಲ್ಸ್ ಇದನ್ನೆಲ್ಲ ಸಾಯಿಲಿಂದ ಅಬ್ಸಾರ್ಬ್ ಮಾಡ್ಕೊಳ್ಳೋ ಅಂಥ ಒಂದು ಕೆಲಸನ ಪರ್ಫಾರ್ಮ್ ಮಾಡುತ್ತೆ. ರೂಟ್ ಹೇರ್ಸ್ ಮೈಕೋರೈಸಲ್ ರೂಟ್ಸಲ್ಲಿ ಆಬ್ಸೆಂಟ್ ಆಗಿರುತ್ತೆ. ನೆಕ್ಸ್ಟು ಮಾಡಿಫಿಕೇಷನ್ಸ್ ಆಫ್ ರೂಟ್ ಬಗ್ಗೆ ಸ್ಟಡಿ ಮಾಡೋಣ. ಅದಕ್ಕಿಂತ ಮುಂಚೆ ಮಾಡಿಫಿಕೇಷನ್ ಆಫ್ ರೂಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ರೂಟ್ ಅದರದ್ದು ನಾರ್ಮಲ್ ಫಂಕ್ಷನ್ಸ್ನ ಬಿಟ್ಟು, ಅಂದರೆ ಇವಾಗ ರೂಟ್ದು ನಾರ್ಮಲ್ ಫಂಕ್ಷನ್ ಏನು, ಅಬ್ಸಾರ್ಬಿಂಗ್ ವಾಟರ್ ಆ್ಯಂಡ್ ಮಿನರಲ್ಸ್. ವಾಟರ್ ಮತ್ತು ಮಿನರಲ್ಸ್ನ ಅಬ್ಸಾರ್ಬ್ ಮಾಡೋದು ರೂಟಿಂದು ನಾರ್ಮಲ್ ಫಂಕ್ಷನ್. ಅದನ್ನು ಬಿಟ್ಟು ಬೇರೆ ಫಂಕ್ಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಅಥವಾ ಸ್ಪೆಷಲೈಸ್ಡ್ ಫಂಕ್ಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಅದರದ್ದು ಶೇಪ್ ಹಾಗೆ ಸ್ಟ್ರಕ್ಚರ್ನ ಚೇಂಜ್ ಮಾಡಿಕೊಂಡ್ರೆ ಅದನ್ನು ನಾವು ಮಾಡಿಫಿಕೇಷನ್ಸ್ ಆಫ್ ರೂಟ್ ಅಂತ ಹೇಳಿ ಕರಿತೀವಿ.
ಕೆಲವು ರೂಟ್ಸ್ಗಳು ವಾಟರ್ ಹಾಗೆ ಮಿನರಲ್ಸ್ನ ಅಬ್ಸಾರ್ಬ್ ಮಾಡೋದ್ರ ಜೊತೆಗೆ ಇನ್ನು ಕೆಲವು ಸ್ಪೆಷಲೈಸ್ಡ್ ಫಂಕ್ಷನ್ಸ್ನ ಪರ್ಫಾರ್ಮ್ ಮಾಡುತ್ತೆ. ಅದಕ್ಕೋಸ್ಕರ ಆ ಒಂದು ರೂಟಿಂದು ಶೇಪ್ ಆಗಿರ್ಬೋದು, ಸ್ಟ್ರಕ್ಚರ್ ಹಾಗೆ ಸೈಜ್ ಇದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳುತ್ತೆ. ಆ ಒಂದು ಚೇಂಜಸ್ನ ನಾವು ಮಾಡಿಫಿಕೇಷನ್ಸ್ ಆಫ್ ರೂಟ್ ಅಂತ ಹೇಳಿ ಕರಿತೀವಿ. ಯಾವ ಕಾರಣಗಳಿಗೆ ಅಥವಾ ಯಾವ ಪರ್ಪಸ್ಸಿಗೆ ರೂಟ್ ಮಾಡಿಫೈ ಆಗತ್ತೆ ಅಂತ ನೋಡೋದಾದರೆ, ಸಪೋರ್ಟಿಂಗ್ ಅಂದರೆ ಪ್ಲಾಂಟಿಗೆ ಸಪೋರ್ಟ್ ಮಾಡೋದಕ್ಕೆ ರೂಟ್ಸ್ಗಳು ಮಾಡಿಫೈ ಆದರೆ ಆ ರೀತಿಯಾದ ರೂಟ್ನ ನಾವು ಸಪೋರ್ಟಿಂಗ್ ರೂಟ್ಸ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಸ್ಟೋರೇಜಿಗೆ ಅಂದರೆ ಫುಡ್ಡನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ರೂಟ್ ಮಾಡಿಫೈ ಆಗುತ್ತೆ. ಆ ರೀತಿಯಾದ ರೂಟ್ಸ್ನ ಸ್ಟೋರೇಜ್ ರೂಟ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ರೆಸ್ಪಿರೇಷನ್ ಪರ್ಪಸ್ಸಿಗೆ ರೂಟ್ ಮಾಡಿಫೈ ಆದರೆ ಆ ರೀತಿಯಾದ ರೂಟ್ಸ್ನ ನಾವು ರೆಸ್ಪಿರೇಷನ್ ರೂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾವು 3 ಟೈಪ್ ಆಫ್ ರೂಟ್ಸ್ ಬಗ್ಗೆ, ರೂಟ್ ಮಾಡಿಫಿಕೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸಪೋರ್ಟಿಂಗ್ ರೂಟ್ಸ್, ಸ್ಟೋರೇಜ್ ರೂಟ್ಸ್ ಹಾಗೆ ರೆಸ್ಪಿರೇಷನ್ ರೂಟ್ಸ್. ಇಲ್ಲಿ ಸಪೋರ್ಟಿಂಗ್ ರೂಟ್ಸ್ ಹಾಗೆ ರೆಸ್ಪಿರೇಷನ್ ರೂಟ್ಸ್ ಏನಿದೆ ಇದು ಅಡ್ವಾಂಟೇಷಿಯಸ್ ರೂಟ್ಸ್ ಅಂಡರಲ್ಲಿ ಬರುತ್ತೆ. ಅಡ್ವಾಂಟೇಷಿಯಸ್ ರೂಟ್ಸ್ ಮಾಡಿಫಿಕೇಷನ್ ಆಗಿರುತ್ತೆ. ಫಸ್ಟ್ ಒನ್ ಸಪೋರ್ಟಿಂಗ್ ರೂಟ್ಸ್. ಸಪೋರ್ಟಿಂಗ್ ರೂಟ್ಸಲ್ಲಿ 2 ಟೈಪ್ಸ್ ಬರುತ್ತೆ, ಪ್ರಾಪ್ ರೂಟ್ ಹಾಗೆ ಸ್ಟಿಲ್ಟ್ ರೂಟ್. ಪ್ರಾಪ್ ರೂಟಿಗೆ ಎಕ್ಸಾಂಪಲ್ ಬಾನಿಯನ್ ಟ್ರೀ, ಸ್ಟಿಲ್ಟ್ ರೂಟಿಗೆ ಎಕ್ಸಾಂಪಲ್ ಮೇಜ್, ಶುಗರ್ ಕೇನ್. ಈ ಪಿಕ್ಚರಲ್ಲಿ ನೀವು ಪ್ರಾಪ್ ರೂಟ್ಸ್ ಹೇಗಿರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಬಾನಿಯನ್ ಟ್ರೀ ನೋಡಿರ್ತೀರ ನೀವು. ಆ ಬಾನಿಯನ್ ಟ್ರೀಯಲ್ಲಿ ಬ್ರಾಂಚಿಂದ ಈ ರೀತಿಯಾಗಿ ರೂಟ್ಸ್ಗಳು ಅರೈಸ್ ಆಗುತ್ತೆ. ಇದನ್ನು ನಾವು ಪ್ರಾಪ್ ರೂಟ್ಸ್ ಅಂತ ಹೇಳಿ ಕರಿತೀವಿ. ಬಾನಿಯನ್ ಟ್ರೀ ತುಂಬ ದೊಡ್ಡದಾಗಿರುತ್ತೆ ಅಲ್ವಾ, ಆ ಟ್ರೀಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಪ್ರಾಪ್ ರೂಟ್ಸ್ಗಳು ಅರೈಸ್ ಆಗಿರುತ್ತೆ. ಪ್ರಾಪ್ ರೂಟ್ಸ್ ಇಟ್ಸ್ ಅ ಟೈಪ್ ಆಫ್ ಅಡ್ವಾಂಟೇಷಿಯಸ್ ರೂಟ್ ಆಗಿರುತ್ತೆ. ಈ ಪಿಕ್ಚರಲ್ಲಿ ನೀವು ಸ್ಟಿಲ್ಟ್ ರೂಟ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಶುಗರ್ ಕೇನ್ ಹಾಗೆ ಮೇಜ್ ಅಂದರೆ ಕಬ್ಬು ಅಥವಾ ಜೋಳ, ಈ ಪ್ಲ್ಯಾಂಟ್ಗಳನ್ನೆಲ್ಲ ನೀವು ಡೈರೆಕ್ಟಾಗಿ ನೋಡಿದರೆ ಈ ಥರ ರೂಟ್ಸ್ಗಳನ್ನು ಅಬ್ಸರ್ವ್ ಮಾಡಿರ್ತೀರ. ಈ ಥರ ರೂಟ್ಸ್ಗಳು ಅರೈಸ್ ಆಗಿರುತ್ತೆ. ಅದನ್ನು ನಾವು ಸ್ಟಿಲ್ಟ್ ರೂಟ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಆಲ್ಸೋ ಟೈಪ್ ಆಫ್ ಅಡ್ವಾಂಟೇಷಿಯಸ್ ರೂಟ್. ನೆಕ್ಸ್ಟು ಸ್ಟೋರೇಜ್ ರೂಟ್ಸ್. ಇಲ್ಲಿ ರೂಟ್ಸ್ಗಳು ಫುಡ್ಡನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಟ್ಯಾಪ್ ರೂಟ್ ಮಾಡಿಫಿಕೇಷನಿಗೆ ಬಂದರೆ ಕ್ಯಾರೋಟ್ ಆಗಿರ್ಬೋದು, ಟರ್ನಿಪ್, ಇದರಲ್ಲಿ ಟ್ಯಾಪ್ ರೂಟ್ ಏನಾಗಿರುತ್ತೆ ಅಂದರೆ ಮಾಡಿಫೈ ಆಗಿ ಅದರ ಒಳಗಡೆ ಫುಡ್ಡನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಇನ್ನು ಕೆಲವು ಪ್ಲಾಂಟ್ಸ್ ಲೈಕ್ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸು ಹಾಗೆ ಆಸ್ಪರಾಗಸ್, ಈ ರೀತಿಯಾದ ಪ್ಲಾಂಟ್ಸ್ಗಳಲ್ಲಿ ಅಡ್ವಾಂಟೇಷಿಯಸ್ ರೂಟ್ ಏನಾಗಿರುತ್ತೆ ಅಂದರೆ ಸ್ವೋಲನ್ ಆಗಿ ಅದರ ಒಳಗಡೆ ಫುಡ್ಡನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಈ ಪಿಕ್ಚರಲ್ಲಿ ನೀವು ಟ್ಯಾಪ್ ರೂಟ್ ಮಾಡಿಫಿಕೇಷನ್ನ ಅಬ್ಸರ್ವ್ ಮಾಡ್ಬೋದು. ನೋಡಿ ಕ್ಯಾರೆಟು, ನೀವು ಕ್ಯಾರೆಟು, ಬೀಟ್ರೋಟು ಮತ್ತು ರ್ಯಾಡಿಶ್ ಅಂದರೆ ಮೂಲಂಗಿ ಇದನ್ನೆಲ್ಲ ತಿಂತೀರಾ ಅಲ್ವಾ, ಇದೆಲ್ಲ ರೂಟ್ಸ್. ರೂಟ್ ಏನಾಗಿದೆ ಅಂದರೆ ಮಾಡಿಫೈ ಆಗಿ ಇದ್ರ ಒಳಗಡೆ ಫುಡ್ಡನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರತ್ತೆ. ಮಾಡಿಫಿಕೇಷನ್ ಆಫ್ ಅಡ್ವಾಂಟೇಷಿಯಸ್ ರೂಟ್. ಕೆಲವು ಪ್ಲಾಂಟ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಅಡ್ವಾಂಟೇಷಿಯಸ್ ರೂಟ್ ಕೂಡ ಸ್ಟೋರೇಜ್ ಫಂಕ್ಷನಿಗೆ ಮಾಡಿಫೈ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸ್ವೀಟ್ ಪೊಟ್ಯಾಟೊ ನೀವೆಲ್ಲರೂ ಕೂಡ ತಿಂದಿರ್ತೀರ. ಇಟ್ಸ್ ಅ ಅಡ್ವಾಂಟೇಷಿಯಸ್ ರೂಟ್ ಮಾಡಿಫಿಕೇಷನ್. ನೆಕ್ಸ್ಟು ರೆಸ್ಪಿರೇಷನ್ ರೂಟ್. ಇನ್ ಕೇಸ್ ಆಫ್ ಮ್ಯಾಂಗ್ರೋವ್ ಟ್ರೀಸಲ್ಲಿ ನಾವು ಈ ರೆಸ್ಪಿರೇಷನ್ ರೂಟ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ಆ ರೂಟ್ಸ್ಗಳನ್ನು ನಿಮ್ಯಾಟೋಫೋರ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಯೂಶಲ್ ಆಗಿ ರೂಟ್ ಭೂಮಿ ಒಳಗಡೆಗೆ ಗ್ರೋ ಆಗುತ್ತೆ. ಇಲ್ಲಿ ನಿಮ್ಯಾಟೋಫೋರ್ಸ್ ಏನಾಗುತ್ತೆ ಅಂದರೆ ಭೂಮಿಯಿಂದ ಮೇಲ್ಗಡೆ ಅಪ್ವರ್ಡ್ ಡೈರೆಕ್ಷನ್ನಿಗೆ ಏನಾಗ್ತಾ ಬರುತ್ತೆ ಅಂದರೆ ನಿಮ್ಯಾಟೋಫೋರ್ಸ್ ಅಥವಾ ರೆಸ್ಪಿರೇಟರಿ ರೂಟ್ಸ್ ಗ್ರೋ ಆಗ್ತಾ ಬರುತ್ತೆ. ಅದನ್ನು ನೆಗೆಟಿವ್ಲಿ ಜಿಯೋಟ್ರೋಪಿಕ್ ಅಂತ ಹೇಳಿ ಕರಿತೀವಿ. ರೆಸ್ಪಿರೇಷನ್ ರೂಟಿಗೆ ಎಕ್ಸಾಂಪಲ್ ರೈಸೋಫೋರಾ ಪ್ಲಾಂಟ್. ಈ ಪಿಕ್ಚರಲ್ಲಿ ನೀವು ನಿಮ್ಯಾಟೋಫೋರ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ ಇದೆಲ್ಲ ನಿಮ್ಯಾಟೋಫೋರ್ಸ್ ಅಂದರೆ ಭೂಮಿಯಿಂದ ಮೇಲ್ಗಡೆ ಅಪ್ವರ್ಡ್ ಡೈರೆಕ್ಷನ್ನಿಗೆ ಗ್ರೋ ಆಗಿದೆ. ಇದು ಗ್ಯಾಸ್ ಎಕ್ಸ್ಚೇಂಜಿಗೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ತನಕ ನಾವು ರೂಟ್ ಮಾಡಿಫಿಕೇಷನ್ ಬಗ್ಗೆ ಹಾಗೆ ಟೈಪ್ಸ್ ಆಫ್ ರೂಟ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟೆಮ್ ಮಾಡಿಫಿಕೇಷನ್ಸ್ ಬಗ್ಗೆ ಸ್ಟಡಿ ಮಾಡೋಣ.